ಏ ಸೂರಿ, ಏ ರಶ್ಮಿ, ಎಲ್ಲಿದ್ದೀರ? ಬರ್ರಿ ಇಲ್ಲಿ. ನನ್ ಪಿತ್ತ ನೆತ್ತಿಗೆ ಇರಕ್ಕಿನ ಮುಂದೆಗೆ ನನ್ ಕಣ್ಣು ಮುಂದಿದ್ರೆ ಸಾರಿ, ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಲ್ಲ, ಕಿಟಕಿ ಹೊಡೆದಿಲ್ಲ, ಗ್ಲಾಸ್ ಹೊಡೆದಿಲ್ಲ, ಬಾಕ್ಲ ಹೊಡೆದಿಲ್ಲ, ಅದಿನ್ನೆಂತ ಹೈನಾತಿ ಕಡ್ರು ಬಂದ್ರು ಅಂತ ಕಾಣ್ತೀಯ. ಅಲ್ಲ, ಕಳ್ತನ ಮಾಡಾರು ಇಲ್ಲ ಕಿಟಕಿನೋ ಬಾಕ್ಲೋ ಹೊಡೆದು ಕಳ್ತನ ಮಾಡಿದ್ರೆ ಬಿಡಪ್ಪ, ಹೊರಗಳವ್ರು ಬಂದು ಕಳ್ತನ ಮಾಡ್ಯವ್ರಿ ಅಂತ ಹೇಳ್ಬೋದಾಯ್ತು. ಈಗ ಕಿಟಕಿ ಹೊಡೆದಿಲ್ಲ, ಗ್ಲಾಸ್ ಹೊಡೆದಿಲ್ಲ, ಯಾತ್ಯಾತದು ಹೊಡೆದಿಲ್ಲ, ಒಂದು ಸಾಮಾನು ಹತ್ತಿ ತಳ್ಳಾಡಿಲ್ಲ ಅಂತದ್ರಾಗೆ ಇನ್ಯಾರು ಬಂದು ಕಳ್ತನ ಮಾಡ್ತಾರೆ? ಇದ್ದರ್ ಮೂವರ ಕದ್ದರ್ ಯಾರು ಅಂತನ ಈಗ ಇವ್ರಿಬ್ರೆ ಕಳ್ರು. ಇವ್ರನ್ನ ವಿಚಾರಿಸಿದ್ರೆ ಕಳ್ತನ ಬೈಲಾಗ್ತೈತಿ. ಈಗ ಇವ್ರಿಬ್ರು ಗ್ರಾಚಾರ ಬಿಡಿಸ್ತಿದ್ರೆ ಇನ್ಯಾಕಂತಿ? ಅಯ್ಯೋ ಸೂರಿ, ಯಾಕೆ ಇವತ್ತು ಓನರ್ ಈ ಪಾಟಿ ಗರಂ ಆಗಿದ್ದಾರೆ? ಆ ವಯಸ್ಸಾನಕ್ಕಿದ್ದಾಗಲೇ ಉಪ್ಪು ತುಪ್ಪಾಗ್ತಾನೆ. ಈಗ ನೋಡಿದ್ರೆ ಹಂಗೆ ತೆಗೆದಕ್ಕೆ ಮೆಣಸಿನಕಾಯಿ ಮುರ್ಕೊಂಡಿರೋಣ ಇದ್ದಂಗೆ ಇದ್ದಾನಪ್ಪ. ಅಯ್ಯೋ ಸೂರಿ, ಯಾಕೆ ಸೂರಿ ಭಯ ಆಗ್ತೈತಪ್ಪ ಇವ? ಇನ್ನು ನೋಡಿರಿ. ಏ ಸುಮ್ನಿರೋ ರತ್ನಿ, ಏನು ಆಗಲ್ಲ. ನೀನ್ ಯಾಕೆ ಆಪಾಟಿ ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಡ್ತೀಯ? ಸುಮ್ನಿರು, ಏನು ಆಗಕ್ಕಿಲ್ಲ. ಏಯ್ ಇಲ್ಲಿ ನೋಡ್ರಿ ಇಲ್ಲಿ. ಈಗ ನಾನು ಎಲ್ಲ ಒಡವೆಗಳನ್ನು ಚೆಕ್ ಮಾಡಿದೀನಿ. ಅದ್ರಾಗೆ ಒಂದ್ 5-6 ಉಂಗ್ರ ಇಲ್ಲ, ಒಂದ್ ನಕ್ಲೇಸ್ ಇಲ್ಲ, ಒಂದ್ ಹಾರ ಇಲ್ಲ, 2 ಬಳೆ ಇಲ್ಲ. ಈ ದೊಡ್ಡ ಒಡವೆ ಏನಾಯ್ತು ಅಂತ ನನ್ಗೆ ಈಗಲೇ ಗೊತ್ತಾಗ್ಬೇಕು. ನೀವೇ ಇಬ್ರಕ್ಕೊಬ್ರು ಕಳ್ತನ ಮಾಡಿದಿರಾ ಅಂತ ನನ್ಗೆ ಅನ್ನಿಸ್ತಾ ಐತಿ. ನೀವೇ ನಿಜವಾಗ್ಲೂ ಕಳ್ತನ ಮಾಡಿದ್ರೆ ಸತ್ಯ ಒಪ್ಕೇಳ್ರಿ, ನಾನು ಏನು ಮಾಡಕ್ಕಿಲ್ಲ. ಈಗ ಒಪ್ಕೊಂಬ್ಲಿಲ್ಲ ಅಂದ್ರೆ ಪೊಲೀಸರ್ನ ಕರ್ಸಿ ವಿಚಾರಣೆ ಮಾಡಿ ಜೈಲ್ಗೆ ಹಾಕಿಸ್ಬಿಡ್ತೀನಿ. ಅದ್ಯಾರು ಇಬ್ರಕ್ಕೊಬ್ರು ಕದ್ದಿದ್ದೀರಾ ಅಂತ ನನಗೆ ಗೊತ್ತು. ಅದ್ಯಾರು ಅಂತ ಹೇಳ್ರಿ. ಅಯ್ಯೋ ಸೂರಿ, ಇದೇನ್ ಸೂರಿ ಇವಯ್ಯ ಹಿಂಗೆ ಹೇಳ್ತಾವ್ರೆ? ಅಯ್ಯೋ ಭಗವಂತ, ಮೊದ್ಲೇ ಬಂಗಾರದ ರೇಟ್ ಆ ಪಾಟಿ ಆಗೈತಿ. ಏನಾರ ಅನಿವಾರ್ಯ ಒಡವೆಗಳು ಸಿಗ್ಲಿಲ್ಲ ಅಂದ್ರೆ ನೀವಿಬ್ರೆ ತಂದು ಕೊಡ್ರಿ ಅಂದ್ರೆ ಏನ್ ಸೂರಿ ಮಾಡೋದು? ಅಯ್ಯೋ ಭಗವಂತ, ನಂಗಂತೂ ಭಯ ಆಗ್ತೈತಪ್ಪ. ಅಯ್ಯೋ ನನಗೂ ಭಯ ಆಗ್ತೈತೆ ಕಣೆ ರತ್ನಿ. ಅಲ್ಲ, ಇರೋದಕ್ಕೈತೆ ಈ ಪಾಟಿ ಒಡವೆ ಕಾಣ್ತಾ ಇಲ್ಲ ಅಂದ್ರೆ ಈ ಒಡವೆ ಅಂಗಡಿಗೆ ಕೆಲಸ ಮಾಡೋದು ನಾವಿಬ್ರೇನ? ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ. ಅಯ್ಯೋ ಭಗವಂತ, ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ. ಏಯ್ ಇಬ್ರು ಅಲ್ಲೇನ್ ಕುಸು 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 ಅಂಬದು? ನಾನು ಕೇಳಿದ್ದೇನು ಹಂಗೆ ಒಳ್ಳೆ ಘರ ಬರ್ದಾಗ ನಿಂತ್ಕೊಂಡಿದ್ದೀರಲ್ಲ. ಹೇಳ್ರಿ, ಯಾರು ಕದ್ದಿದ್ದು? ಇಬ್ರಕ್ಕೊಬ್ರು ಯಾರೋ ನೀವೇ ಕಳ್ತನ ಮಾಡಿರೋದು ಅಂತ ಗೊತ್ತು ನಂಗೆ. ಯಾರು ಅಂತ ಮೊದ್ಲೇ ಬಾಯ್ ಬಿಡ್ರಿ. ಅಯ್ಯೋ ಇಲ್ಲ ಯಜಮಾನ್ರೆ, ದೇವ್ರಣೆಗೂ ನಾನು ಮಾತ್ರ ಕದ್ದಿಲ್ಲ. ದೇವ್ರಣೆಗೂ ನಮ್ಮ ಅಪ್ಪನಡೆಗೂ ನಾನಂತೂ ಕದ್ದಿಲ್ಲ ಯಜಮಾನ್ರೆ. ನಾನೇನು ಹುಡುಗಿನೇ ಒಡವೆ ಇಕ್ಕೊಂಡು ಅಳ್ಳಾಡಕ್ಕೆ? ಅಯ್ಯೋ ಯಜಮಾನ್ರೆ, ದೇವರಣೆಗೂ ನಾನು ಕದ್ದಿಲ್ಲ ಯಜಮಾನ್ರೆ. ನನ್ನ ಮಾತು ನಂಬಿ ಯಜಮಾನ್ರೆ. ನಾವು 7 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಎಂದನ ಹಿಂಗ್ ಮಾಡಿದ್ವಿ, ಇವತ್ತು ಯಾಕೆ ಹಿಂಗ್ ಆತ? ಏನ್ ಕತೆನ? ಯಾರನ್ನ ನೋಡಕ್ ಬಂದರು, ತಾಮಕ್ ಬಂದರು, ಏನನ್ನ ಒತ್ ಕಿತ್ಕೊಂಡು ಹೋದ್ರೆ ನಂಗೆ ಗೊತ್ತಿಲ್ಲ ಯಜಮಾನ್ರೆ. ನಾವು ಮಾತ್ರ ಮುಟ್ಟಿಲ್ಲ. ಅಯ್ಯೋ ನನ್ನ 2 ಮಾತು ಲಟಪಟ ಅಂಬಕ್ಕಿಲ್ಲ. ಕಣ್ಣಗೇನ್ ಅದೇ ಕಾವೇರಿ, ತುಂಗಾಭದ್ರ, ನೇತ್ರಾವತಿ ಎಲ್ಲಾನು ಓರಿಸ್ಬಿಡ್ತೀರಾ ನೀವು. ಅದ್ರಾಗೇನ ನಿಮ್ ಕಳ್ತನ ಎಲ್ಲ ಮುಚ್ಚಾಕ್ಬಿಡ್ತೀರಾ. ಅಲ್ಲ, ನೀವು ಇಬ್ರೇ ಇಲ್ಲಿ ಕೆಲಸ ಮಾಡೋದು. ನಿಮ್ಮನ್ ಬಿಟ್ಟು ಯಾರು ತಾನೇ ಬರ್ತಾರೆ ಹೇಳಿ ಕೆಲ್ಸಕ್ಕೆ? ನಾನು ಇಲ್ದಾಗ ಎಲ್ಲಿ ಬ್ಯಾಗ್ ಹಾಕಿಕೊಂಡು ಮನೆಗೆ ಕರ್ಕೊಂಡು ಹೋಗಿದಿರೋ ಯೋನ್ ಕತೆನ? ಅದಲ್ದಲ್ಲೇನಾ ನೀವಿಬ್ರು ಲವ್ ಮಾಡ್ತಿದ್ದೀರಾ ಅಂಬದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರೆ ನಿಮ್ಮನ್ ಬಿಟ್ರಿ ಯಾಕೆ ಕದ್ಯಕ್ ಸಾಧ್ಯ? ನನಗೆ ಅವೆಲ್ಲ ಗೊತ್ತಿಲ್ಲ. ಅದು ಎಲ್ಲಿ ಇಕ್ಕಿದಿರೋ ಒಡವೆನ ತಂದು ಕೊಟ್ರೆ ಸರಿ. ಇಲ್ಲ ಅಂದ್ರೆ ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಒದ್ದಾಡ್ಕೊಂಡು ಹೋಗಿ ಬಾಯಿ ಬಿಡಿಸ್ಬರ್ರಿ ಅಂತ ಹೇಳ್ತೀನಿ. ಅಯ್ಯೋ ದೇವ್ರಣೆಗೂ ಯಜಮಾನ್ರೆ, ನಾವಂತ ಕೆಲಸ ಮಾಡಿಲ್ಲ. ನಾವ್ 7 ವರ್ಷದಿಂದ ಮಾಡ್ತಾ ಇದೀವಿ ಇಲ್ಲಿ ಕೆಲಸನ. ನಮ್ಮೇಲೆ ನಂಬಿಕೆ ಇಲ್ವೇನ ಯಜಮಾನ್ರೆ? ದೇವ್ರಣೆಗೂ ನಾವು ಕದ್ದಿಲ್ಲ ಯಜಮಾನ್ರೆ. ಅಯ್ಯೋ, ನಾವು ಪ್ರೀತಿ ಮಾಡ್ತಾ ಇರೋದೇನೋ ನಿಜ ಯಜಮಾನ್ರೆ, ಆದ್ರೆ ಕಳ್ತನ ಮಾಡೋಷ್ಟು ಕೆಟ್ಟವ್ರಲ್ಲ. ಅವನು ಅಷ್ಟೇ, ನಾನು ಅಷ್ಟೇ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ ಯಜಮಾನ್ರೆ, ನಮ್ಮನ್ನ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಡ್ರಿ. ಸರಿ, ನೀವು ಕದ್ದಿಲ್ಲ ಅಂದ್ಮೇಲೆ ಮತ್ತೆ ಅಷ್ಟೊಂದು ಒಡವೆ ಹೆಚ್ಚು ಕಮ್ಮಿ 10-15 ಲಕ್ಷ ರೂಪಾಯಿ ಮೇಲೆ ಆಗ್ತೈತೆ ಅದಕ್ಕೆ ದುಡ್ಡು. ಅದು ಒಡವೆ ಏನಾಯ್ತು? ಹೋಗ್ಲಿ ಬಿಡು. ಈ ವರ್ಷ ಕೆಲಸ ಮಾಡಿದ್ರೆ ಹಂಗೆ ಬಿಡೋಣ ಅನ್ನೋದಕ್ಕೆ ಏನು 10 ರೂಪಾಯಿನ 20 ರೂಪಾಯಿನ 10-15 ಲಕ್ಷ ಯಾರು ಕೊಡ್ತಾರೆ ಹೇಳೋದನ್ನ? ಅಷ್ಟೊಂದು ದುಡ್ಡ ಯಾರು ಕೊಡ್ತಾರೆ ಹೇಳ್ರಿ ನೀವೇ? ಅದಲ್ದಲ್ಲೇನಾ ಈಗ ಬೀಗ ಹೊಡೆದವ್ರೆ, ಕಿಟಕಿ ಹೊಡೆದವ್ರೆ, ಈ ಒಳಗಿರೋ ಸಾಮಾನೆಲ್ಲನ ಚಲ್ಲಪಿಲ್ಲಿ ಆಗ್ಯವೆ ಅಂದ್ರೆ ಏನೇನು ಆಗಿಲ್ಲ. ಹೆಂಗೈತೆ ಹಂಗೆ ಐತೆ. ಒಂದು ಬೀಗ ಹಾಕೊಂಡು ಹೋಗಿರೋದು ಹೆಂಗೈತೆ ಹಂಗೆ ಐತಿ. ಅಂತದ್ರಾಗೆ ಯಾರು ಬಂದು ಕಳ್ತನ ಮಾಡ್ತಾರೆ ಹೇಳು? ಏನ್ ಬೇರೆ ಕಡೆಯಿಂದ ಬರೋಕ್ ಜಾಗ ಐತೆ? ಇಲ್ಲ ತಾನೆ. ಈಗ 2-3 ಕದ್ದಾರ ಯಾರು ಅಂದ್ರೆ ನೀವೇ ಕದ್ದಿರೋದು. ನನಗೆ ಅವೆಲ್ಲ ಗೊತ್ತಿಲ್ಲ. ಎಲ್ಲಿಕ್ಕಿದ್ದೀರ ಒಡವೆ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಒಬ್ಬೊಬ್ರನ್ನ. ಸರಿ, ನೀವು ಕದ್ದಿಲ್ಲ ತಾನೆ. ನೀವು ಒಡವೆ ಅದು ತೋರಿಸ್ಬೇಕಾರೆ ಮೈ ಮೇಲೆ ಗ್ಯಾನ್ ಇತ್ತ ಇಲ್ವಾ? ಈಗ ಯಾರನ್ನ ಕದ್ದವ್ರೆ ಅಂತ ಹೇಳಕ್ಕೆ ನೀವು ಕೊಡ್ತಾ ಇರ್ತೀರಲ್ಲ, ಅವಾಗ ನೋಡ್ಬೇಕು ತಾನೆ. ಇಷ್ಟು ಒಡವೆ ಇದು, ಇಷ್ಟು ಉಂಗ್ರಿತ್ತು, ಇಂಥ ನಕ್ಲೇಸ್ ಇತ್ತು, ಇಂಥ ಬಳೆ ಇದು ಅಂತ ನೋಡಿ ಕೊಡೋದು ತೋರ್ಸೋದು ಮಾಡ್ಬೇಕು ತಾನೆ. ನಿಮಗೆ ಜ್ಞಾನಮತಿ ಐತೆ. ನನಗೆ ಅವೆಲ್ಲ ಗೊತ್ತಿಲ್ಲ. ಈಗ ಅದಷ್ಟು ಒಡವೆನ ನನಗೆ ತಂದು ಕೊಟ್ರೆ ಗೆದ್ರಿ, ಇಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಇಟ್ಕೊಡೋದಂತೂ ಗ್ಯಾರಂಟಿ. ಅಯ್ಯೋ ಯಜಮಾನ್ರೆ, ನಿಮ್ ಕೈ ಮುಗಿತೀನಿ, ಹಂಗೆಲ್ಲ ಮಾಡ್ಬೇಡ್ರಿ ಯಜಮಾನ್ರೆ. ನಮ್ಮ ಮನೆಗೂ ಅವ್ರ ಮನೆಗೂ ನಮ್ಮಿಬ್ರು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡೇವ್ರಿ. ಈಗ ಈ ಎಲ್ಲ ಗೊತ್ತಾದ್ರೆ ನಮ್ಮ ಮದುವೆನ ಮುರಿತೈತೆ, ನಮ್ಮ ಮಾನ ಮರ್ಯಾದೆನೂ ಹೋಗ್ತೈತೆ. ದಯವಿಟ್ಟು ಯಜಮಾನ್ರೆ ಹಿಂಗೆಲ್ಲ ಮಾಡ್ಬೇಡ್ರಿ ಯಜಮಾನ್ರೆ. ಅಲ್ಲ ಕಣಮ್ಮ, ನಿಮ್ ಮಾನ ಮರ್ಯಾದೆ ಹೋಗ್ತೈತೆ, ನಿಮ್ ಮದುವೆ ನಿಲ್ತೈತೆ ಅಂತನ ನಾನು 10-15 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಬಕ್ ಆಗ್ತೈತೆ. ಅಲ್ಲ, ನೀನಾಗಿದ್ರೆ 10 ರೂಪಾಯಿ ಕಳ್ಕೊಂಡ್ರೆ ಸುಮ್ನಿರ್ತಿದ್ದೇನೆ ಹೇಳು? ಹಂಗೆ ಅಲ್ವೇ ನಾವು ಈ ಪಾರ್ಟಿ ಬಂಡವಾಳ ಹಾಕಿ ಸಾಲ ಸೂಲ ಮಾಡಿ ಅಂಗಡಿ ಮಾಡಿದೀವಿ. ಹಿಂಗ್ ಮಾಡಿದ್ರೆ ನಮ್ಗೆ ಯಾತಕ್ ಗೊತ್ತೈತೆ ಹೇಳು? ಯಜಮಾನ್ರೆ ಮತ್ತೀಗ CC ಕ್ಯಾಮ್ರಾದಾಗ ಹೆಂಗಿದ್ರು ಎಲ್ಲ ರೆಕಾರ್ಡ್ ಆಗಿರ್ತೈತೆ, ವಿಡಿಯೋನು ಆಗಿರ್ತೈತಿ. ಈಗ ಒಂದ್ಸರಿ CCTV ಫುಟೇಜ್ ಚೆಕ್ ಮಾಡ್ರಿ ಯಜಮಾನ್ರಿ, ಅವಾಗ ಗೊತ್ತಾಗ್ತೈತಿ ನಿಜವಾದ ಕಳ್ಳೆ ಯಾರು ಅಂತಾನ. ನಾವು ತಪ್ಪು ಮಾಡಿಲ್ಲ ಅಂತ ಅವಾಗ ನಿಮಗೆ ಗೊತ್ತಾಗ್ತೈತಿ. ಒಂದ್ಸರಿ ಚೆಕ್ ಮಾಡ್ರಿ ಯಜಮಾನ್ರೆ. ಹೌದಲ್ವೇ? ನಾನು ಮರ್ತೇ ಬಿಟ್ಟೆ ಗಾಬ್ರಿಗೆ. ತಡಿ ಹೋಗಿ ಚೆಕ್ ಮಾಡ್ಕೊಂಬತ್ತೀನಿ. ಹೋಗಿ. ಏನ್ ಸುರಿ ಹಿಂಗಾತು? ನಾನು ನನ್ನ ಮದ್ವೆ ಫಿಕ್ಸ್ ಆತು. ಹೆಂಗ ಇವ್ರತೆಗೆ ಹೇಳಿ ಒಂದಿಟ್ ರೇಟ್ ಕಡಿಮೆ ಮಾಡ್ಕೊಂಡು ಒಡವೆ ಮಾಡ್ಸೋಣ ಅಂತ ಇದ್ದೆ. ಈಗ ನೋಡಿರಿ ಹಿಂಗಾತು. ಮೊದ್ಲೇ ಒಡವೆ ಕದ್ದಿದೀಯ ಅಂತಾರಿ, ನನ್ನ ಒಡವೆ ಮಾಡಕ್ಕಿರ್ ಬದ್ವಾಗಿ ಮಾಡ್ಕೊಟ್ಟಾರೆ ಇವರು. ನಾನು ಈ ದಿನ ಇಲ್ಲಿ ಕೆಲಸ ಮಾಡಿದೀವಿ, ಒಂದಿಟ ಕಮ್ಮಿ ಮಾಡ್ಕೊಂಡು ಒಡವೆ ಮಾಡ್ಕೊಡ್ತಾರೆ. ಈ ದಿನ ಕೆಲ್ಸಕ್ಕೆ ಹೋಗಿದ್ದೆಲ್ಲ ದುಡ್ಡು ಕುಡಿಕೊಂಡಿರೋದಕ್ಕೆ ಒಡವೆ ಮಾಡಿಸ್ಕೊಂಬನ ಅಂತ ಯೋಟ ಆಸೆಗಿದ್ದೆ. ಈಗ ನೋಡಿರಿ ಹಿಂಗಾತು. ಏನಪ್ಪ ಮಾಡೋದು?
ರತ್ನಿ ಸುಮ್ಕಿರೆ ಅಂತ ಒಡವೆ ಅಂತ ಅದ್ ಯಾಕೆ ಹಂಗ್ ಬಡ್ಕೊಂತೀಯ ನೀನ್ ಹಿಂಗೆ ಒಡವೆ ಅಂದ್ರೆ ಒಯ್ ನಿಜವಾಗ್ಲೂ ನೀನೇ ಕದ್ದಿದ್ಯಾ ಅಂತ ಹೇಳ್ತಾನೆ. ಒಡವೆ ತಿಕ್ಕೊಟ್ ಮಣ್ಣಯ್ಯ ಒಂದಿಟ್ಟು ಸುಮ್ನಿರು ಸದ್ಯ ಈ ಇದಂತದ್ದು ಕಳ್ತನದಿಂದ ಮುಕ್ತಿ ಪಡೆದ್ರೆ ಸಾಕಾಗೈತಿ. ಇವಳ್ದೊಳ್ಳೆ ಒಡವೆ ಏನ್ ಒಡವೆ ಕೆಮ್ದಿದ್ರು ಆಗ್ತೈತಿ. ಏನು ನಾನು ನಿನ್ ಒಡವೆ ಇಕ್ಕೊಂಡ್ರೆ ನಿನ್ ಮದ್ವೆ ಆಗೋದಂತ ಏನು ಹೇಳಲ್ಲ. ಸುಮ್ಕಿರೋಸಿನ ನೋಡನ್ CCTVಗೆ ಗೊತ್ತಾಗ್ತೈತಲ್ಲ ಅದ್ ಯಾರು ಕದ್ದಿರೋ ಅಂತ. ನನ್ ಮಗ ಸಿಗ್ಬೇಕು ಆವಾಗ ನನ್ ಕೈಗೆ ಯೋರಿಕ್ ಬಿಡ್ತೀನಿ ಅವ್ನಿಗೆ. ಏಯ್ ಯಜಮಾರ್ ಬತ್ತಾರ ಕಣೆ ಅಲ್ಲಿ ನೋಡಿ ಬತ್ತಾವ್ರಿ ಯಪ್ಪ ಸಿಟ್ನಾಗ ಗೊತ್ತಾರ ನೋಡಿದ್ರೆ ಭಯ ಆಗ್ತೈತ್ ಕಣಿ. ಅಯ್ಯೋ ನಿನ್ನ ಇರೋದ್ ನೋಡಿ ಸಾಸ್ವೆ ಕದ್ದಿರೋದ್ ನೋಡಿ ಬೆಟ್ಟದ ಕತ್ರದ ಕದ್ದಿದ್ಯಲ್ಲ ನೀನು ನಿನ್ನೆಂತ ಹೈನಾತಿ ನನ್ನ ಮಗ ಕತರ್ನಾಕ್ ನನ್ನ ಮಗ ಅಂತ ಕಾಣಣ. ಅಲ್ಲ ನೋಡು ಇರ್ಲಿ ನಾನು ಯಪ್ಪ ಯಾರ್ ಕದ್ರು ಅಂದ್ರೆ ಕಳ್ತನ ಮಾಡಿದಾರ ಇಲ್ಲೇ ಇದಾರೆ. ಆದ್ರೂ ಕಳ್ಳು ನಿಡಿಯಕ್ ಈ ಪಾಟಿ ಸರ್ಕಸ್ ಮಾಡ್ಬೇಕಾಗ್ತಲ್ಲ. ಅಯ್ಯೋ ಭಗವಂತ ರತ್ನೆ ಅದ್ರಾಗ ನಾವೇ ತಾಂಡಿರಂಗೆ ವಿಡಿಯೋ ಕಿಡಿಯೋ ಬಂದೈತೇನೆ. ಈ ಓನರ್ ಈ ಪಾಟಿ ಎಗರಾಡ್ತಾವ್ರೆ. ಅಯ್ಯೋ ಏನೇ ಮಾಡೋದು ಯಜಮಾನ್ರೆ ದೇವ್ರಣೆಗೂ ನಾವಂತೂ ಕದ್ದಿಲ್ಲ ಯಜಮಾನ್ರೆ. ಅದ್ರಾಗ ಅದ್ ಹೆಂಗ್ ನಾವ್ ಕದ್ದಿರೋ ತರ ಈಡಿಯ ಬಂತ ದೇವ್ರಣೆಗೂ ಗೊತ್ತಿಲ್ಲ. ಅಯ್ಯ ಪೆಕ್ರ ನನ್ ಮಗನೇ ನೀನ್ ಕದ್ದೆ ಅಂತ ನಾನು ಯಾವಾಗ ಹೇಳ್ದೆ? ಮತ್ತೀಗ ಕತರ್ನಾಕ್ ನನ್ ಮಗ ಅಂತ ನನ್ನ ಮಗ ಇಂತ ನನ್ನ ಮಗ ಒಡವೆ ಕದ್ದೇವನೆ ಸಾಸಿವೆ ಅಷ್ಟ ಇದ್ದಾನೆ ಬೆಟ್ಟದಷ್ಟು ಕದ್ದೇವನೆ ಅಂತ ನೀವೇ ಈಗ ಹೇಳಿರಲ್ರಿ ಯಜಮಾನ್ರೆ. ನಾನ್ ಹೇಳಿದ್ದು ನಿನ್ನಲ್ಲ ಕಣ್ಲಾ. ಅಯ್ಯೋ ನನ್ನಲ್ವೇ ಮತ್ತೀಗ ಈ ರತ್ನ ಏನನ್ನ ಹೇಳ್ಗಿಡಿರೆ. ಅಲ್ಲ ಕಣ್ಲಾ ನೀನು ಅಲ್ಲ ರತ್ನಮ್ನು ಅಲ್ಲ. ಈಗ ಇಲ್ಲೋ ಇದ ನೋಡಿ ಸೇರಿನ ಸೇಂದಗೆ ಇಲ್ಲಿರಾಯ ನನ್ನ ಮಗ ಅಲ್ಲ ನೋಡಕ್ ಈಟೇಟ ಇದ್ದಾನೆ. ಎಂತ ಖತರ್ನಾಕ್ ಬದುಕ್ ಮಾಡಿ ನೋಡ್ಲಾ. ಯಜಮಾನ್ರೆ ಇಲ್ಲಿ ಕದ್ದೈತೆ. ಅಯ್ಯೋ ಭಗವಂತ ಅಲ್ಲ ಈ ಪ್ರಾಣಿ ಪಕ್ಷಿನು ಕಳ್ತನ ಮಾಡಕ್ ನಿಂತ್ಕೊಂಡಿವ ಅದು ಒಡವೆನ. ಅಯ್ಯೋ ಭಗವಂತ ನೋಡು ಅದು ಕದ್ದು ನಮ್ಮ ಮೇಲೆ ದೂರ ಬರೋವಂತ ಮಾಡೈತಲ್ಲ. ಯಪ್ಪ ಭಗವಂತ ಹೆಂಗ ಇದಾತದ ಕ್ಯಾಮ್ರಾ ಇರೋದಕ್ಕೆ ಸರಿಯೋತು. ಇಲ್ಲ ಅಂದಿದ್ರೆ ನೀವೇ ಕದ್ದಿದ್ದೀರ ತಂದು ಕೊಡ್ರಿ ಅಂದ್ರೆ ಯೋನ್ ಮಾಡ್ಬೇಕಾಗಿತ್ತು. ಊನಮ್ಮ ಕದ್ದು ಎಂತ ಚೆನ್ನಾಗಿ ತಕೊಂಡೋಯತೆ ಅಂದ್ರೆ ಹಂಗೆ ಬಾಯ ಕೊಚ್ಕೊಂಡು ಸರ ಅಂತ ದೋರೊಳಕೋಯತ್ತೆ ಬಿಲ್ದೊಳಕ್ಕೆ. CC ಕ್ಯಾಮ್ರಾದಾಗ ಅದು ನೋಡಿ ನನ್ಗಂತೂ ಸಾಕಾಗ್ಬಿಡ್ತಮ್ಮ. ಅಯ್ಯೋ ಭಗವಂತ ಇಲ್ಲಿಗೂ ಒಡವೆ ಮೇಲೆ ಆಸೆ ಹುಟ್ಟುಬಿಟ್ಟೈತಲ್ಲ. ಜನ್ಮದಾಗ ಏನಾನ ಹೆಂಗಿಂಗ್ಸಾಗಿ ಹುಟ್ಟಿತ್ತೇನ ಆ ಜನ್ಮದಾಗ ಒಡವೆ ಪಡವೆ ಇಕ್ಕೆ ಮಕ್ಕ ಆಗ್ಲಿಲ್ವೇನ ಯಜಮಾನ್ರೆ. ಅದಕ್ಕೆ ಈಗ ಎಲ್ಲ ಕುಡಿಕೆಂತೈತೆ. ಅದಲ್ದಲ್ಲೇನ ಒಡವೆ ರೇಟ್ ಸ್ಯಾನೆ ನೋಡ್ರಿ. ಇದಂತ ಕಾಳು ಕಡ್ಡಿ ಸಿಗ್ದಿಲ್ದಾಗ ಅದನ್ನ ನಿಮ್ಮಂತ ನಮ್ಮಂತರಿ ಮಾರಿ ದುಡ್ಡು ತಕೊಂಡು ಕಾಳು ಕಡ್ಡಿ ಕೊಂಡ್ಕಮನ ಅಂತ ಏನನ ಹಿಂಗ್ ಮಾಡ್ಗಿರ್ತಾವ ಏನ್ ಕತೆನ. ಅಲ್ಲ ಈ ಇಲಿ ಯಾವ್ದ ಖತರ್ನಾಕ್ ಇಲಿ ಆಗ್ಬಿಟ್ಟೈತಿ. ಯೋನ್ ಹೇಳ್ತಿದ್ರಿ ಯಜಮಾನ್ರೆ. ಅಯ್ಯೋ ಯಪ್ಪನ ಇದ್ಯಾವ್ದೋ ಒಳ್ಳೆ ಇಲಿಯಪ್ಪ. ಅಲ್ಲ ಇರತಕ್ಕ ಇದು ಕಾಳು ಕಡ್ಡಿ ಕತ್ಕೊಂಡು ಹೋದ್ರೆ ಬಿಡತ ಅನ್ಬೋದು. ಒಡವೆನ ಕದ್ಬಿಟ್ಟೈತಲ್ಲ ಹೆಂಗ ಬಿಡತಾಗ ಯಾತದನ ಮಾಡ್ಕೆಮ್ಲಿ. ನಾವಿಬ್ರು ಕಳ್ರಲ್ಲ ಅಂತ ಗೊತ್ತಾಯ್ತಲ್ಲ ಅದೇ ಖುಷಿ. ಅಲ್ಲ ಯಜಮಾನ್ರೆ ಇದು ಯಾವ್ದ ಖತರ್ನಾಕ್ ಇಲಿ ಆಗೈತೆ ಯಜಮಾನ್ರೆ. ನೋಡಿ ಯಜಮಾನ್ರೆ ಆ ಕ್ಯಾಮ್ರಾದವ್ರು ಯೋನ್ ಹೇಳಿರು ಇರ ಬರ ಒಡವೆ ಎಲ್ಲ ಬಿಲ್ದೊಳಗೆ ಇಕ್ಕೈತೆ ಅಂತ. ಈಗ ನೋಡ್ರಿ ಈಗ ಅಂಗಡಿ ಎಲ್ಲ ದೊಡ್ಡ ಆಗೈತೆ. ಅಯ್ಯೋ ಭಗವಂತ ಈಗ ಯಾವ ಪಾಟಿ ಲಾಸ್ ಆಗ್ತೈತೆ ಅಂದ್ರೆ ಈ ಇಲಿಯಿಂದನ ಈಟು ಒಟ್ಟು ಲಾಸ್ ಆಗಕ್ಕಿಲ್ಲ ನಿಮ್ಗೆ. ಇದನ್ನೆಲ್ಲ ದೊಗ್ದು ಆ ಒಡವೆ ಎಲ್ಲ ತೊಕ್ಕೊಂಡು ತಿರ್ಗಿ ಮುಚ್ಚಿ ಎಲ್ಲ ರೆಡಿ ಮಾಡೋ ಹೊತ್ತಿಗೆ ಸಾಕಾಗಿ ಹೋಗ್ತೈತಿ. ಅದೇನ ಅಲ್ಲಿ ನೋಡು ಈ ಇಲಿ ಇರತಕ್ಕ ಇದ್ದು ಎಂತ ಒಡವೆಗಳನ್ನೆಲ್ಲ ಕತ್ಕೊಂಡೋಗಿ ಬಚ್ಚಿಕೊಂಡೈತಿ. ಏನೇ ಬಿಡು ಈಗ ಒಂದಿಟ್ಟು ದೊಗ್ಸಾನ ಇನ್ನೇನ್ ಮಾಡಕ್ ಆಗ್ತೈತಿ. ಹೆಂಗ ನಮ್ಮ ಒಡವೆಗಳೆಲ್ಲ ಸಿಕ್ಕಿವಲ್ಲ ಅದೇ ಖುಷಿ. ಹೂ ಕಣ್ರಪ್ಪ ಸುಮ್ನೆ ನಿಮ್ ಮೇಲೆ ಕೂಗಾಡ್ಬಿಟ್ಟೆ ಬೈಕೆ ಬೇಡ್ರಿ. ನಾನು ಅಲ್ಲ ಕಿಟಕಿ ಹೊಡೆದಿಲ್ಲ ಗ್ಲಾಸ್ ಹೊಡೆದಿಲ್ಲ ಏನಿಲ್ಲ. ಅದ್ ಹೆಂಗೆ ಕಳ್ತನ ಮಾಡಕ್ ಸಾಧ್ಯ ಅದ್ ಹೆಂಗೆ ಕಾಳ್ರು ಒಳಕ್ ಬರಕ್ ಸಾಧ್ಯ ಒಳಗಳರ ಯಾರೋ ಹಿಂಗ್ ಮಾಡ್ಯವ್ರೆ ಅಂತೇಳಿ ಆ ತರ ಎಲ್ಲ ಮಾತಾಡ್ಬಿಟ್ಟೆ ಬೈಕೆ ಬೇಡ್ರಿ ಕಣಪ್ಪ. ಅಯ್ಯೋ ಹೋಗ್ಲಿ ಬಿಡ್ರಿ ಯಜಮಾನ್ರೆ. ಯಾರಿಗೆ ಆದ್ರೂ ಕಳ್ತನದಾಗ ಮೊದ್ಲು ಅನುಮಾನ ಬರೋದು ಇಲ್ಲಿ ಕೆಲಸ ಮಾಡೋರ್ ಮೇಲೆನ. ಅದಕ್ಕೆ ಯಾಕೆ ಬೇಜಾರು. ಈಗ ಕಾಳ್ ಸಿಕ್ಕಿನಲ್ಲ ಅಷ್ಟೇ ಖುಷಿ. ಕಣೆ ಯಜಮಾನ್ರೆ ಇವಾಗ ಕಳ್ಳ ಸಿಗ್ಲಿಲ್ಲ ಅಂದಿದ್ರೆ ನಾನು ಮತ್ತೀಗ ಇವಳು ರತ್ನಿನೂ ಕಳ್ಳರಾಗ್ಬೇಕಾಯ್ತು. ಹೆಂಗ ನಮ್ಮ ಅದೃಷ್ಟ ಚೆನ್ನಾಗಿರೋದಕ್ಕೆ ಕಳ್ಳ ಸಿಕ್ಕವನಿ ನಮ್ಗೂ ಖುಷಿ ಆಯ್ತು. ಈಗ ಈ ಇಲಿನ ಈಗ ಪೊಲೀಸ್ನರ್ಗೆ ಇಟ್ಕೊಡ್ರಿ. ಈಗ ಕಣ್ಲ ಹುಡ್ಗ ಈ ಇಲಿನ ಇಟ್ಕೊಟ್ಟು 14 ವರ್ಷ ಜೈಲ್ಗೆ ಹಾಕ್ರಿ ಅನ್ಬೇಕು. ಬೇಡ 14 ವರ್ಷ ಬಿಟ್ಟ ಮೇಲೆ ಬಂದು ಸೇಡಿಗೆ ತಿರ್ಗಾ ಮಾಡ್ಬೇಕಾದ್ರೆ ಏನ್ ಮಾಡೋದು. ಇದಕ್ಕೆ ಜೀವಾವಧಿ ಶಿಕ್ಷೆ ಕೊಡ್ರಿ ಅಂತ ಹೇಳ್ಬಿಟ್ಟು ಪೊಲೀಸ್ನರ್ಗೆ ಇಟ್ಕೊಟ್ಟು ಕೋರ್ಟ್ಗೆ ಕೇಸ್ ಹಾಕ್ಬೇಕು ಕಣ್ಲ. ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋನ. ಈ ವಿಡಿಯೋ ನಿಜವಾಗ್ಲೂ ನಡೆದಿರೋ ಅಂತ ಘಟನೆ. ತುಮಕೂರಲ್ಲಿ ಈ ತರ ಘಟನೆ ನಡೆದಿದೆ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಈ ತರ ವಿಡಿಯೋನ ಮಾಡ್ತಾ ಇದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.